ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಇವಾಗ ಸರ್ಟೆನ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ನ ನೋಡೋಣ. ಸೊ ಅದು ಮೆಡಿಸಿನಲ್ ಕೆಮಿಸ್ಟ್ರಿ ಪಾರ್ಟ್ ಆಗಿತ್ತು. ಇನ್ನೊಂದು ಪಾರ್ಟ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದು. ಭಾಳಷ್ಟು ಜನಕ್ಕೆ ಅದನ್ನು ಬೈ ಹಾರ್ಟ್ ಮಾಡೋದು, ಸ್ಪೆಲ್ಲಿಂಗ್ಸ್ನೆಲ್ಲ ಆ್ಯಸ್ ಇಟ್ ಈಸ್ ಬರೆಯೋದು ಇದೆಲ್ಲ ಕಷ್ಟ ಅಂತ ಅನಿಸುತ್ತೆ. ಬಟ್ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಲೇಬೇಕು. ಕೆಮಿಸ್ಟ್ರಿ ಅಂದರೆ ಹೀಗೇನೆ. ಓಕೆ, ಸೊ ಏನಪ್ಪ ಇದು ಸೊಲ್ಯೂಷನ್ಸ್ ಕೊಡೋದು ಬಿಟ್ಬಿಟ್ಟು ಇವರು ಈ ರೀತಿ ಅಡ್ಜಸ್ಟ್ ಆಗಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ದ್ಯಾಟ್ ಈಸ್ ಅ ರಿಯಾಲಿಟಿ. ನಾವೇನು ಮಾಡೋದಕ್ಕಾಗೋದಿಲ್ಲ. ಆದ್ರೂ ಅದರಲ್ಲಿ ಎಷ್ಟೊಂದು ಕಟ್ ಮಾಡಿ ತುಂಬಾ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀವಿ. ಇವತ್ತು ಈ ಡಿಸ್ಕ್ರಿಪ್ಟಿವ್ ಟೈಪ್ನಲ್ಲಿ ಇದೊಂದು ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ಇದೊಂದು ಚಾಪ್ಟರ್ನ ನಾವು ತಗೊಂಡಿದ್ದೀವಿ. ಓಕೆ, ಸೊ ಈ ಚಾಪ್ಟರ್ನಲ್ಲಿ 5 ಮಾರ್ಕಿಗೆ ಒಂದು ಪ್ರಶ್ನೆ ಬರ್ಬೋದು. ಅಕಸ್ಮಾತ್ ಏನಾದರೂ ಬ್ಲೂ ಪ್ರಿಂಟ್ನ ವೇರಿ ಮಾಡ್ತಾ ಹೋದರೆ 8 ಮಾರ್ಕ್ಸಿಗೆ ಕೂಡ ಬರುವಂಥ ಪಾಸಿಬಿಲಿಟಿ ಇರುತ್ತೆ. 5+3 5ಗೆ ಫಿಕ್ಸ್ ಆಗಬೇಕಾಗುತ್ತೆ ನೀವು. ದೆನ್ ಒನ್ ಮೋರ್ ಥಿಂಗ್ ಈಸ್ ಲೈಕ್ ಒಂದು ಸರ್ಟೆನ್ ಡೆಫಿನೇಷನ್ಸ್ನ ಕೊಡಿದ್ದೀವಲ್ಲ, ಆ್ಯಕ್ಯುರಸಿ, ಪ್ರೆಸಿಷನ್ ಅಂತೆಲ್ಲ, ಇಲ್ಲಿ 1 ಮಾರ್ಕಿಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಬಟ್ ಸ್ಟಿಲ್ ಏನಪ್ಪ ಒಂದೇ ಕ್ವಶನ್ಗೆ ಇಷ್ಟೊಂದು ಇವ್ರು ಕೊಟ್ಟಿದ್ದಾರೆ ಈ ಚಾಪ್ಟರ್ನಿಂದ ಅಂತ ನಿಮ್ಗೆ ಅನ್ನಿಸ್ಬೋದು. ನಾವು ಇದರಲ್ಲಿ ಕೊಟ್ಟಿರೋದ್ರಿಂದ ಒಂದು ಕಾರಣ ಇದೆ. ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ನೀವು ಇದನ್ನು ಮ್ಯಾನೇಜ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನು ಹೇಳೋದನ್ನು ಫಾಲೋ ಮಾಡ್ತಾ ಹೋಗಿ. ಆಲ್ರೈಟ್, ಓಕೆ, ಫಸ್ಟ್ ಥಿಂಗ್ ಈಸ್ ಎರರ್ಸ್ ಅಂತ ಹೇಳಿ. ಇಲ್ಲಿ ನೋಡಿ, ನಾನು ಒಂದು ನಿಮಗೆ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಎರರ್ ಅಂದರೆ ಎಲ್ರಿಗೂ ಗೊತ್ತಿದೆ, ಏನೋ ಒಂದು ತಪ್ಪು ಅಂತ ಹೇಳಿ. ಇನ್ ಕೇಸ್ ನೀವು ಓದಿಲ್ಲ ಅಂದ್ರೂ ಕೂಡ ಏನೋ ಒಂದು ಬರಿಬೋದು. ನಿಮಗೆ ಇಂಗ್ಲೀಷ್ ನಾಲೆಡ್ಜ್ ಒಂಚೂರು ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ, ಸೊ ಇಲ್ಲಿರೋದು ನಾವು ಸಿಂಪಲ್ ಆಗಿರೋದು ಕೊಟ್ಟಿದ್ದೀವಿ. ಇದಕ್ಕೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಎರರ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೆಜರ್ಡ್ ವ್ಯಾಲ್ಯೂ ಆ್ಯಂಡ್ ಟ್ರೂ ವ್ಯಾಲ್ಯೂ. ಸೇಮ್ ಥಿಂಗ್ ನೀವೆಲ್ಲ ಕಡೆ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಮತ್ತೆ ಅದರಲ್ಲಿ 2 ಥರ ಟೈಪ್ಸ್ ಇದೆ. ಒಂದು ಡಿಟರ್ಮಿನೇಟ್, ಸಿಸ್ಟಮ್ಯಾಟಿಕ್ ಅಂತ ಹೇಳಿ. ಓಕೆ, ಡಿಟರ್ಮಿನೇಟ್ ಅಂದರೆ ಇಲ್ಲಿ ನೀವು ಬೈ ಹಾರ್ಟ್ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ, ಜಾಸ್ತಿ ಟೈಮ್ ಬೇಕಾಗುತ್ತೆ. ಡಿಟರ್ಮಿನೇಟ್ ಅಂದರೆ ಯಾವುದು ಡಿಟರ್ಮೈನ್ ಮಾಡೋಕ್ಕಾಗುವಂಥದ್ದು, ಯಾವುದನ್ನ ಕಂಡುಹಿಡಿಯೋಕ್ಕಾಗುವಂಥದ್ದು. ಡಿಟರ್ಮೈನ್ ಅಂದರೆ ಕಂಡುಹಿಡಿಯೋದು ಅಂತ ಹೇಳಿ. ಓಕೆ, ಸಿಸ್ಟಮ್ಯಾಟಿಕ್ ಅಂದರೆ ಸಿಸ್ಟಮ್ನಲ್ಲೇ, ವ್ಯವಸ್ಥೆನಲ್ಲೇ ಏನೋ ಸಮಸ್ಯೆ ಇದೆ, ತಪ್ಪುಗಳಿದೆ, ಅದನ್ನು ಸಿಸ್ಟಮ್ಯಾಟಿಕ್ ಎರರ್ಸ್ ಅಂತೀವಿ. ಎರಡನೇ ನೋಡಿ, ಅದಕ್ಕೆ ತದ್ವಿರುದ್ಧ ಅಂದರೆ ಇಂಡಿಟರ್ಮಿನೇಟ್ ಆ್ಯಂಡ್ ರ್ಯಾಂಡಮ್ ಎರರ್ಸ್ ಆರ್ ರ್ಯಾಂಡಮ್ ಎರರ್ಸ್ ಅಂತ ಕರಿತೀವಿ. ಓಕೆ, ಸೊ ಇಂಡಿಟರ್ಮಿನೇಟ್ ಅಂದರೆ ಇದಕ್ಕೆ ವಿರುದ್ಧ, ಕಂಡಿಡಿಯೋಕ್ಕೆ ಆಗ್ದಲೇ ಇರುವಂಥದ್ದು. ಇಲ್ಲಿ ವ್ಯವಸ್ಥೆನಲ್ಲಿರುವಂಥದ್ದು, ಇಲ್ಲಿ ವ್ಯವಸ್ಥೆನಲ್ಲಿ ಇಲ್ಲ, ಹಂಗಿದ್ರೂ ಹೆಂಗೆ ಬೇಕೋ ಹಂಗೆ ಆಗುತ್ತೆ ಅಂತೇಳಿ ರ್ಯಾಂಡಮ್ ಆಗಿ ಅಂತ ನಾವು ಬಳಸ್ತೇವೆ ನೋಡಿ ಪದ, ಆ ರೀತಿ. ಸೊ ಇದರೊಳಗಡೆ ಕೊಟ್ಟಿರುವಂಥದ್ದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಂಗ್ಲೀಷ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಪ್ರಶ್ನೆನ ಅವರು ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಎರರ್ಸ್ ಅಂತ ಕೇಳಿಲ್ಲ ಅಂದ್ರೂ ಕೂಡ ಡೆಫಿನೇಷನ್ ಸಮೇತ ಗಿವ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಡಿಟರ್ಮಿನೇಟ್ ಆ್ಯಂಡ್ ಇಂಡಿಟರ್ಮಿನೇಟ್ ಎರರ್ಸ್ ಅಂತ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಸೇಮ್ ಇನ್ಫಾರ್ಮೇಷನ್ನೇ ಒಂದು ಟೇಬಲ್ ಹಾಕಿ ಈ ಕಡೆ ಇದು ಬರೀರಿ ಡಿಟರ್ಮಿನೇಟ್, ಈ ಕಡೆ ಇಂಡಿಟರ್ಮಿನೇಟ್ ಬರೀರಿ. ಇಸ್ ನಥಿಂಗ್ ರಾಂಗ್. ಓಕೆ, ಸೇಮ್ ಇನ್ಫಾರ್ಮೇಷನ್. ಸೊ ಇದೇನೋ ಬೇರೆ ಕೇಳಿದ್ರೆ ನಾವು ಓದಿದ್ವಿ, ಇಲ್ಲೇನೋ ಡಿಫ್ರೆನ್ಸಸ್ ಕೇಳ್ತಾ ಇದ್ದಾರೆ, ನೋ, ಈ ಥರ ಟ್ವಿಸ್ಟ್ ಮಾಡ್ತಾರೆ ಪ್ರಶ್ನೆಗಳು. ಸೊ ಹೆದರ್ಕೊಳ್ಳೋವಂಥದ್ದು ಏನೂ ಇಲ್ಲ. ನೀವು ಸ್ವಲ್ಪ ನಿಮ್ಮ ತಲೆನ ಉಪಯೋಗಿಸಿ, ಕಾಮನ್ ಸೆನ್ಸ್ನ ಉಪಯೋಗಿಸಿ ಆನ್ಸರ್ ಮಾಡಬೇಕಾಗುತ್ತೆ. ಆಲ್ರೈಟ್, ಸೊ ಈ ಡೆಫಿನೇಷನ್ 3 ಡೆಫಿನೇಷನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. 1 ಮಾರ್ಕಿಗೆ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಎವ್ರಿ ಇಯರ್ ಒಂದಲ್ಲ ಒಂದು ಇರುತ್ತೆ ಇದರಲ್ಲಿ. ಎರರ್ ಡೆಫಿನೇಷನ್ ಆಗ್ಬೋದು, ಇಲ್ಲ ಆ್ಯಕ್ಯುರಸಿ, ಪ್ರೆಸಿಷನ್, ಸಿಗ್ನಿಫಿಕೆಂಟ್. ಸೊ 1-2 ಮಾರ್ಕ್ಸ್ ತಗೊಳಕ್ಕೆ ನಿಮಗೆ ಸಮಸ್ಯೆ ಆಗೋದೇ ಇಲ್ಲ. ಮತ್ತು ಎರರ್ಸ್ನಲ್ಲಿ ಸೋರ್ಸಸ್ ಅಂದರೆ ಯಾವ ಮೂಲಗಳಿಂದ ಎರರ್ಸ್ ಆಗ್ಬೋದು ಅನ್ನೋ ಒಂದು ಟಾಪಿಕ್ ಇದೆ. ಇದು ಸಿಂಪಲ್ ಇದೆ. ಇದನ್ನು ಯಾವುದೂ ತುಂಬ ಡೀಪಾಗಿ ಎಲ್ಲ ಹಂಗೆಲ್ಲ ಅನಲೈಸ್ ಮಾಡ್ಕೊಂಡು ಓದಿ ಅಂತ ಹೇಳಲ್ಲ ಇಲ್ಲಿ. ಅಟ್ಲೀಸ್ಟ್ ಹೆಡ್ಡಿಂಗ್ಸು, ಇನ್ಸ್ಟ್ರೂಮೆಂಟಲ್ ಎರರ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಇನ್ಸ್ಟ್ರೂಮೆಂಟ್ ಅಂದರೆ ಯಾವುದೋ ಒಂದು ಮೆಜರ್ ಮಾಡೋಕ್ಕಂತ ಯೂಸ್ ಮಾಡೋವಂಥ ಡಿವೈಸು. ಆ ಡಿವೈಸ್ನಿಂದ ಆದಂತಹ ಎರರ್ಸ್ನ ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಬ್ಯಾಲೆನ್ಸ್ ಅಂದರೆ ತೂಕ ಹಾಕೋ ತಕಡಿ. ಅದು ಯಾವುದೋ ಒಂದು 0.5 ಗ್ರಾಮ್ ಯಾವಾಗಲೂ ಜಾಸ್ತಿ ತೋರಿಸ್ತಾ ಇರುತ್ತೆ. ದಟ್ ಈಸ್ ಒನ್ ಎರರ್. ಎನ್ವೈರ್ನಮೆಂಟಲ್ ಎರರ್, ಟೆಂಪ್ರೇಚರು, ಹ್ಯೂಮಿಡಿಟಿಯಿಂದ ಬದಲಾವಣೆ ಆಗಿ ಆಗುವಂಥ ಎರರು. ಅಬ್ಸರ್ವೇಷನ್ ಆರ್ ಪರ್ಸ್ನಲ್ ಎರರ್ಸ್, ಮನುಷ್ಯರಿಂದ ಆಗುವಂಥದ್ದು, ಮನುಷ್ಯರು ಮಾಡೋ ಮಿಸ್ಟೇಕ್ನಿಂದ ಆಗುವಂಥದ್ದು. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹೆಡ್ಡಿಂಗ್ಸ್ನ ಬೈ ಹಾರ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಬೈ ಹಾರ್ಟ್ ಮಾಡಿ ಒಂದು ಎಕ್ಸಾಂಪಲ್ನಾಗ ಜ್ಞಾಪಕ ಇಟ್ಕೊಳ್ಳಿ. ಡನ್. ಓಕೆ, ಪ್ರೊಸೀಜರಲ್ಲಿ ಏನೋ ಸಮಸ್ಯೆ ಇರುತ್ತೆ, ಕೆಮಿಕಲ್ಸ್ನಲ್ಲಿ ಏನೋ ಸಮಸ್ಯೆ ಇರುತ್ತೆ ನೀವು ಹಾಕಿರುವಂಥದ್ದು. ಸೊ ದಟ್ ಇಸ್ ಆಲ್ ಅಬೌಟ್ ಸೋರ್ಸ್ ಆಫ್ ಎರರ್ಸ್. ದೆನ್ ಇಂಪ್ಯೂರಿಟೀಸ್ ಅಂತೇಳಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಇದೇ ಚಾಪ್ಟರ್ನಲ್ಲಿ. ಯೂಶ್ವಲಿ ಕ್ವಶನ್ಸ್ ಎಲ್ಲ ಈ ಪಾರ್ಟ್ನಲ್ಲಿ ತೊಗೊಂಡಿದ್ದಾರೆ ಇದುವರೆಗೂ ಜಾಸ್ತಿ ಕ್ವಶನ್ಸ್ನ. ಓಕೆ, ಸೊ ಇಲ್ಲಿ ಕೂಡ ತುಂಬ ಸಿಂಪಲ್ ಆಗಿರೋ ಅಂಥದ್ದೇ ಇದೆ. ನೀವು ಜಸ್ಟ್ ಒಂದು ಸ್ವಲ್ಪ ಏನು ನಾರ್ಮಲಾಗಿ ಬೈ ಹಾರ್ಟ್ ಮಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟನ್ನು ಇನ್ನೊಂದು ಚೂರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅರ್ಥ ಮಾಡಿಕೊಂಡ್ರೆ ನೀವು ಓನಾಗಿ ಬರೀಬೋದು.
ಒನ್ಸ್ ಅಗೇನ್ ಸೇಮ್ ಮಂತ್ರ, ಹೆಡಿಂಗ್ಸ್ನ ಬೈ ಹಾರ್ಟ್ ಮಾಡಿ ನಿಮ್ಮದೇ ಓನ್ ಲ್ಯಾಂಗ್ವೇಜಲ್ಲಿ ಬರೀರಿ. ಆಲ್ ರೈಟ್. ಸೊ ಇಲ್ಲಿ ಡೆಫಿನಿಷನ್ ಒಂದು ನೀವು ಬೈ ಹಾರ್ಟ್ ಮಾಡಲೇಬೇಕಾಗುತ್ತೆ. ಆ್ಯಸ್ ಇಟ್ ಈಸ್ ಬರೀರಿ. ಸ್ವಲ್ಪ ಮೈನರ್ 10 to 15-20% ವೇರಿಯೇಷನ್ ಆದರೆ ಏನು ತಪ್ಪಾಗಲ್ಲ, 1 ಮಾರ್ಕ್ ಕೊಡ್ತಾರೆ. ಓಕೆ. ಸೋರ್ಸಸ್ ಆಫ್ ಫಾರ್ಮಸ್ಯೂಟಿಕಲ್ ಇಂಪ್ಯೂರಿಟೀಸ್, ಯಾವ ಮೂಲಗಳಿಂದ ಇಂಪ್ಯೂರಿಟೀಸು ನಮ್ಮ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ ಒಳಗಡೆ ಬರಬಹುದು. ಇಂಪ್ಯೂರಿಟೀಸ್ ಅಂದರೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಜಾಸ್ತಿ ನಾನು ವಿಡಿಯೋ ಲೆಂತ್ ಜಾಸ್ತಿ ಆಗೋಗುತ್ತೆ. ಸೊ ಎಲ್ಲೆಲ್ಲಿಂದ ಬರ್ಬೋದು? ರಾ ಮೆಟೀರಿಯಲಿಂದ ಬರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಿಂದ ಬರ್ಬೋದು. ಓಕೆ. ಸೊ ಇದನ್ನು ಯಾವುದೋ ಒಂದು ಸಿಂಪಲ್ ಇದಕ್ಕೆ ನೀವು ಇದು ಮಾಡ್ಕೊಳ್ಳಿ. ಏನೋ ಒಂದು ದೋಸೆ ಮಾಡ್ತೀರಾ, ಆ ದೋಸೆಗೆ ಬಳಸುವಂಥ ಅಕ್ಕಿ ಹಿಟ್ಟಲ್ಲೇ ಏನೋ ಕಲ್ಲಿರ್ಬೋದು. ಸೊ ದೋಸೆಯಲ್ಲಿ ಕಲ್ಲು ಬಂದುಬಿಡುತ್ತೆ. ದೋಸೆ ಈಸ್ ಯುವರ್ ಫೈನಲ್ ಪ್ರಾಡಕ್ಟ್. ಓಕೆ. ಅಥವಾ ನೀವು ದೋಸೆ ಮಾಡೋ ಹೆಂಚು, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಹೆಂಚ್ ಮೇಲೆ ಹಾಕ್ಬಿಟ್ಟು ಬೇಯಿಸ್ತೀರಾ. ಓಕೆ. ಆ ಹೆಂಚಿಂದ ಏನೋ ಒಂದು ಸ್ವಲ್ಪ ಕಬ್ಬಿಣದ ಅಂಶ ದೋಸೆ ಒಳಗಡೆ ಸೇರ್ಕೊಳ್ಬೋದು. ಅದು ಪ್ರೋಸೆಸ್ ಅಂತ ತಗೊಳ್ಳೋದಾದರೆ ನಾವಿಲ್ಲಿ ನೀವು ಹೀಟ್ ಮಾಡ್ತೀರಾ, ಜಾಸ್ತಿ ಹೀಟ್ ಮಾಡಿಬಿಟ್ರೆ ದೋಸೆ ಸೀದೋಗುತ್ತೆ. ಅದರಲ್ಲಿ ಸೀದೋಗಿರೋ ಅಂಥದ್ದು ನಿಮ್ಮ ದೋಸೆ ಒಳಗಡೆ ಸೇರ್ಕೊಳ್ಳೋ ಅಂಥ ಪಾಸಿಬಿಲಿಟಿ ಇರುತ್ತೆ. ಅದು ಇಂಪ್ಯೂರಿಟಿ ಆಗುತ್ತೆ. ದಟ್ಸ್ ನಾಟ್ ಯುವರ್ ದೋಸೆ. ಓಕೆ. ಸೊ ನೀವು ದೋಸೆನ ಸರಿಯಾಗಿ ಸ್ಟೋರ್ ಮಾಡಿಲ್ಲ ಅಂದರೆ ಅದು ಕೆಟ್ಟೋಗೋ ಪಾಸಿಬಿಲಿಟಿ ಇರುತ್ತೆ. ಓಕೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಆ ಕೆಟ್ಟೋದಾಗ ಅದರೊಳಗಡೆ ಇಂಪ್ಯೂರಿಟೀಸ್ ಆ್ಯಡ್ ಆಗುತ್ತೆ. ಅದು ದೋಸೆ ಇಲ್ಲಿ ಅಗೇನ್ ಡಿಗ್ರೇಡೇಷನ್ ಅಂದರೆ ಕೆಟ್ಟೋಗೋದು ಅಂತಲೇ. ಬಟ್ ಸ್ಟೋರೇಜ್ ಮೇಲೆ ಆಗೋವಂಥದ್ದೆಲ್ಲ ಬೇರೆ ರೀತಿಯಾದಂಥದ್ದು. ಓಕೆ. ಪ್ಯಾಕೇಜಿಂಗ್ ಮೆಟೀರಿಯಲ್ಲು. ಸೊ ಸರ್ಟನ್ ಇದು ಇವಾಗ ದೋಸೆನ ಪ್ಲಾಸ್ಟಿಕ್ ಒಳಗಡೆ ಹಾಕಿ ಕಳಿಸ್ಬಿಟ್ರು, ಪ್ಲಾಸ್ಟಿಕ್ಕಿಂದ ಸ್ವಲ್ಪ ಪ್ಲಾಸ್ಟಿಕ್ ಕಂಟೆಂಟು ದೋಸೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ದಟ್ಸ್ ಇಂಪ್ಯೂರಿಟಿ. ಕರೆಕ್ಟ್ ಅಲ್ವಾ? ಮತ್ತು ಕಂಟಾಮಿನೇಷನ್, ಹೊರಗಡೆಯಿಂದ ನೀವು ದೋಸೆನ ಸರಿಯಾಗಿ ಮುಚ್ಚಿಟ್ಟಿಲ್ಲ, ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಸರಿಯಾಗಿ ಲಿಡ್ನ ಮುಚ್ಚಿಲ್ಲ ಅಂದರೆ ಅದರೊಳಗಡೆ ಧೂಳು, ಹುಳ ಅದು ಇದು ಬೀಳೋವಂಥ ಪಾಸಿಬಿಲಿಟಿ ಇದೆ. ಆ ಹುಳ ಧೂಳು ಏನಾಗುತ್ತೆ? ಇಂಪ್ಯೂರಿಟಿ ಆಗುತ್ತೆ. ಇಷ್ಟೇ. ಹೆಡಿಂಗ್ಸ್ನ ಬೈ ಹಾರ್ಟ್ ಮಾಡಿ. ಐ ಡೋಂಟ್ ನೋ, ಡೆಫಿನೆಟ್ಲಿ ನಾನು ಆಲ್ರೆಡಿ 2-3 ವೀಡಿಯೋದಲ್ಲಿ ನಿಮ್ಮ ಪದೇ ಹೇಳಿರೋ ಪ್ರಕಾರ ಇದನ್ನೆಲ್ಲ ಬೈ ಹಾರ್ಟ್ ಮಾಡ್ತೀರಾ. ಅದಕ್ಕೆ ಅದು ನಿಮಗೆ ಬರ್ಡನ್ ಅನಿಸುತ್ತೆ. ಅಯ್ಯೋ ಯಾರಪ್ಪ ಓದೋದು, ಹೆಂಗಪ್ಪ ಅಂತ ಅನಿಸ್ತಾ ಇರುತ್ತೆ. ನೋ, ಈ ರೀತಿ ಮಾಡ್ಕೊಳ್ಳಿ. ಐ ಥಿಂಕ್ ದಿಸ್ ಈಸ್ ಹೆಲ್ಪಿಂಗ್ ಯು. ನಿಮ್ಗೇನಾದರೂ ಸರಿ ಇಲ್ಲ, ಏನೋ ದೋಸೆ ಗೀಸೆ ಎಲ್ಲ ಹೇಳ್ತಾ ಇದ್ದಾರೆ, ಏನಪ್ಪ ಇವರು ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಓಕೆ. ದೆನ್ ಎಫೆಕ್ಟ್ ಆಫ್ ಇಂಪ್ಯೂರಿಟೀಸ್. ಆ ಇಂಪ್ಯೂರಿಟೀಸು ನಮ್ಮ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ ಒಳಗಡೆ ಇರೋದ್ರಿಂದ ಏನೇನು ಪರಿಣಾಮ ಆಗ್ಬೋದು ಅಂಥೇಳಿ. ಓಕೆ. ಸೊ ಡ್ರಗ್ಗು ಸರಿಯಾಗಿ ಕೆಲಸ ಮಾಡ್ದಲೇ ಹೋಗ್ಬೋದು, ಡ್ರಗ್ ಎಫೆಕ್ಟು ಕಮ್ಮಿ ಆಗ್ಬೋದು ಒಂದು. ಓಕೆ. ಡ್ರಗ್ಗಿಂದ ಸೈಡ್ ಎಫೆಕ್ಟ್ ಆಗ್ಬೋದು. ಒಳಗಡೆ ಇರೋಂಥ ಕೆಮಿಕಲ್ ಒಂದಕ್ಕೊಂದಕ್ಕೆ ರಿಯಾಕ್ಟ್ ಆಗಿ ಅದ್ರದ್ದು ಕೆಮಿಕಲ್ ನೇಚರ್ ಬದಲಾಗಿ ಅನ್ಸ್ಟೇಬಲ್ ಆಗ್ಬೋದು ಪ್ರಾಡಕ್ಟು. ಅಥವಾ ಮನುಷ್ಯನ ದೇಹದ ಒಳಗಡೆ ಯಾವುದೋ ಅಲರ್ಜಿಕ್ ರಿಯಾಕ್ಷನ್ಸ್ನ ಕಾಸ್ ಮಾಡ್ಬೋದು. ಓಕೆ. ಟೋಟಲಿ ಫಿಸಿಕಲ್ ಪ್ರಾಪರ್ಟೀಸಲ್ಲೇ ಬದಲಾಗ್ತಾ ಹೋಗ್ಬೋದು. ಈಗ ಮಾತ್ರ ಯಾವುದೋ ಒಂದು ಕಲರು ಏನೋ ಆರೆಂಜ್ ಕಲರ್ ಇದೆ, ಒಳಗಡೆ ಕೆಮಿಕಲ್ಸ್ ಎಲ್ಲ ರಿಯಾಕ್ಟ್ ಆಗಿ ಅಥವಾ ಇನ್ನೇನೋ ಇಂಪ್ಯೂರಿಟೀಸ್ ಬಂದು ಆರೆಂಜ್ ಇರೋದು ಯೆಲ್ಲೋ ಆಗೋದು, ಇಲ್ಲ ರೆಡ್ ಆಗೋದು, ಈ ರೀತಿ ಕಲರ್ ಬದಲಾವಣೆ ಫಿಸಿಕಲ್ ಗುಣದಲ್ಲಿ. ಓಕೆ. ಬದಲಾವಣೆ ಆಗುವಂಥದ್ದು ಇದೆಲ್ಲ ಇಂಪ್ಯೂರಿಟೀಸಿಂದ ಆಗುವಂಥ ಎಫೆಕ್ಟ್ಸು. ಇದ್ರ ಕೂಡ ಕ್ವಶನ್ ಪಾಸಿಬಿಲಿಟೀಸ್ ಇದೆ. ಇಲ್ಲಿವರೆಗೂ ಏನೇನು ನಾವು ಡಿಸ್ಕಸ್ ಮಾಡಿದ್ವಿ, ಕ್ವಶನ್ಸ್ ಇದುವರೆಗೂ ಕೇಳೇ ಇಲ್ಲ. ಏನಕ್ಕಪ್ಪ ಓದಬೇಕು? ನೀವು ಹಳೆ ಕ್ವಶನ್ ಪೇಪರ್ನ ತೆಗೆದು ನೋಡಿದ್ರೆ ಎಲ್ಲೂ ಏನೂ ಇಲ್ಲವೇ ಇಲ್ವ, ಇಂಪ್ಯೂರಿಟೀಸು ಇಲ್ಲ, ಎರರ್ಸು ಇಲ್ಲ, ಎಲ್ಲೂ ಇಲ್ಲ ಅಂತ. ಬಟ್ ನಾವು ಎಷ್ಟೊಂದು ಪಾರ್ಟ್ ಆಫ್ ಸಿಲೆಬಸ್ನ ಕಟ್ ಮಾಡಿದಾಗ, ಸ್ವಲ್ಪನ ಉಳಿಸ್ಕೊಂಡಾಗ ಮತ್ತು ಇದರಲ್ಲೂ ಕಟ್ ಮಾಡಿದರೆ ಚೆನ್ನಾಗಿರಲ್ಲ. ಇದುವರೆಗೂ ನಾನು ಡಿಸ್ಕಸ್ ಮಾಡಿದ್ದೆಲ್ಲ ಜನರಲ್ ಆಗಿದೆ. ಐ ಥಿಂಕ್ ಯು ಕ್ಯಾನ್ ಡೂ ದಿಸ್. ಓಕೆ. ನಿಮಗೆ ಒಂದು ವೇಳೆ ಏನಾದರೂ ಇಲ್ಲ, ನನಗೆ ಮಾಡೋಕ್ಕಾಗಲ್ಲ, ಟೈಮೇ ಇಲ್ಲ, ಐ ಕೆನಾಟ್ ಡೂ ಎನಿಥಿಂಗ್ ಅಂತಾದರೆ ಇಂಪ್ಯೂರಿಟೀಸಿಂದ ಮುಂದಕ್ಕೆ ನೀವು ಬೇಕಾದರೆ ಎಲ್ಲಿಂದ ಲಿಮಿಟ್ ಟೆಸ್ಟಿಂದ ಮುಂದಕ್ಕೆ ನೀವು ಬೇಕಿದ್ರೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿ ಓದ್ಕೊಳ್ಳಿ. ಓಕೆ. ಬಿಕಾಸ್ ಯೂಶ್ವಲಿ ಎಲ್ಲ ಪೇಪರಲ್ಲೂ 5 ಮಾರ್ಕಿಗೆ ಒಂದು ಆರ್ಸೆನಿಕ್ ಲಿಮಿಟ್ ಟೆಸ್ಟ್ ಅಂತ ನೋಡಿರ್ತೀರಿ. ಇವಾಗ ನಿಮಗೆ ಅದನ್ನು ಓದ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಬಂದಿರುತ್ತೆ. ಸೊ ನಾನು ಗೆಸ್ ಮಾಡ್ತಾ ಇರೋ ಪ್ರಕಾರ ಎವ್ರಿ ಇಯರ್ ಅದೇ ಕ್ವಶನ್ 3-4 ಸರಿ ಕೇಳಿದ್ಮೇಲೆ ಪದೇ ಪದೇ ಅದನ್ನೇ ಕೇಳೋದು ಡೌಟ್ ಇದೆ ಅಂತ ಅನಿಸುತ್ತೆ. ಸೊ ಇಟ್ಸ್ ಬೆಟರ್ ಬಿ ಪ್ರಿಪೇರ್ಡ್ ವಿತ್ ದ ಎಂಟೈರ್ ಚಾಪ್ಟರ್. ಓಕೆ. ಸೊ ಟೈಮ್ ಇಲ್ಲ ಅಂತಂದರೆ ನಾನು ಹೇಳ್ದಂಗೆ ಈ ಲಿಮಿಟ್ ಟೆಸ್ಟ್ನ ನೀವು ಫೋಕಸ್ ಮಾಡಿ. ಲಿಮಿಟ್ ಟೆಸ್ಟ್ ಫಾರ್ ಕ್ಲೋರೈಡ್ಸ್, ಲಿಮಿಟ್ ಟೆಸ್ಟ್ ಫಾರ್ ಸಲ್ಫೇಟ್ಸ್, ಲಿಮಿಟ್ ಟೆಸ್ಟ್ ಫಾರ್ ಐರನ್, ಲಿಮಿಟ್ ಟೆಸ್ಟ್ ಫಾರ್ ಹೆವಿ ಮೆಟಲ್ಸ್, ಲಾಸ್ಟಿಗೆ ಬರೋದು ಆರ್ಸೆನಿಕ್ ಲಿಮಿಟ್ ಟೆಸ್ಟ್. ಇದೇ ಪದೇ ಇದಾಗಿರೋವಂಥದ್ದು. ಓಕೆ. ಸೊ ಇದರಲ್ಲಿ ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳಲ್ಲ. ಲಿಮಿಟ್ ಟೆಸ್ಟ್ ಅಂದರೆ ನೀವಿಲ್ಲಿ ಮೇಯ್ನಾಗಿ ಪ್ರಿನ್ಸಿಪಲ್ನ ನೀವು ಓದ್ಕೊಳ್ಬೇಕಾಗುತ್ತೆ. ಈ ನೋಟ್ಸಲ್ಲಿ ಏನಪ್ಪ ಇಷ್ಟೊಂದು ಕೊಟ್ಟಿದ್ದಾರೆ, ಇದೆಲ್ಲ ಹೆಂಗೆ ಕವರ್ ಮಾಡೋದು ನಾವು, ಇಲ್ಲಿ ನೋಟ್ ಅಂತ ಏನೋ ಹಾಕಿದ್ದಾರೆ, ಪ್ರೊಸೀಜರ್ ಅಂತ ಏನೋ ಹಾಕಿದ್ದಾರೆ,
ಓಕೆ, ಈ ರೀತಿ ಎಷ್ಟೊಂದಿದೆ, ಹೆಂಗೆ ಓದೋದು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಇದು ಕೂಡ ಸಿಂಪಲ್ಲೇನೆ. ಓಕೆ, ಫಸ್ಟು ನೀವು ಈ ರಿಯಾಕ್ಷನ್ನ ಬೈ ಹಾರ್ಟ್ ಮಾಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಸಲ್ಫೇಟ್ ಅಯಾನ್ಸು, ಇದಕ್ಕೆ ನಾವು ಬೇರಿಯಂ ಕ್ಲೋರೈಡ್ ಹಾಕ್ತೀವಿ, ಇದು ಬೇರಿಯಂ ಸಲ್ಫೇಟ್ ಆಗಿ ಪ್ರೆಸಿಪಿಟೇಟ್ ಆಗುತ್ತೆ. ಈ ಡೌನ್ವರ್ಡ್ ಆ್ಯರೋ ಮಾರ್ಕ್ ಏನು ತೋರಿಸುತ್ತೆ, ಪ್ರೆಸಿಪಿಟೇಟ್ ಆಗುತ್ತೆ, ತಳದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಅಥವಾ ಇಲ್ಲಿ ನಾನು ಸಿಂಪಲ್ ಮೀನಿಂಗ್ ಹೇಳ್ತಾ ಇರೋದು, ಡೌನ್ವರ್ಡ್ ಅಂದರೆ ತಳದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತಲ್ಲ, ಒಟ್ಟಿನಲ್ಲಿ ಅದು ಲಿಕ್ವಿಡ್ ಸ್ಟೇಟಿಂದ ಸಾಲಿಡ್ ಸ್ಟೇಟಿಗೆ ಹೋಗಿ ಕೊನೆಗೆ ಸ್ವಲ್ಪ ಹೊತ್ತು ಆದಮೇಲೆ ಬೇಕಾದ್ರೆ ಕೂತ್ಕೊಳ್ಳುತ್ತೆ. ಓಕೆ, ಎನಿವೆ ಪ್ರೆಸಿಪಿಟೇಟ್ ಆಗುತ್ತೆ ಅಂತ ನಾವಿಲ್ಲಿ ಹೇಳಿ ಸುಮ್ಮನಾಗೋಣ. ಸೊ ಇದಕ್ಕೆ ನಾವು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡು ಪ್ಲಸ್ ಬೇರಿಯಂ ಸಲ್ಫೇಟ್ ರಿಯೇಜೆಂಟ್ನ ಹಾಕಿರಬೇಕಾಗುತ್ತೆ. ಟೆಸ್ಟ್ ಟ್ಯೂಬ್ ಥರ ಒಂದು ಇರುತ್ತೆ, ಒಂದು ಟ್ಯೂಬ್ ಥರ ನೆಸ್ತರ್ ಸಿಲಿಂಡರ್ ಅಂತ ಕರೀತಾರೆ, ಒಳಗಡೆ ಹಾಕಿದಾಗ ಈ ರಿಯಾಕ್ಷನ್ಸ್ ಎಲ್ಲ ನಡೆಯುತ್ತೆ. ಇದನ್ನೇ ನಾವು ಇಲ್ಲಿ ಕೊಟ್ಟಿರೋದು. ಓಕೆ, ಸೊ ಇನ್ ಕೇಸ್ ನಮ್ಮ ಸ್ಯಾಂಪಲ್ನಲ್ಲಿ ಸಲ್ಫೇಟ್ ಇದ್ದರೆ ನಾವು ಹಾಕಿರೋಂಥ ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ಬೇರಿಯಂ ಸಲ್ಫೇಟ್ ಕೊಡುತ್ತೆ. ಇದು ಪ್ರೆಸಿಪಿಟೇಟ್ ಆಗಿ ಅಪಿಯರ್ ಆಗುತ್ತೆ. ಓಕೆ, ವೈಟ್ ಕಲರ್ ಟಬಿಡಿಟಿ ಒಳ್ಳೆ ಮಜ್ಜಿಗೆ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ವೈಟ್ ಟಬಿಡಿಟಿ ಅಂತ ಕರಿತೀವಿ. ಸೊ ಇದನ್ನು ನಾವು ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿ ನೋಡಿದಾಗ ಇದ್ರದ್ದು ಇಂಟೆನ್ಸಿಟಿ ಕಮ್ಮಿ ಇದ್ದರೆ, ಟರ್ಬಿಡಿಟಿ ಕಮ್ಮಿ ಇದ್ದರೆ ಅದು ಸ್ಯಾಂಪಲ್ ಪಾಸ್ ಅಂತ ಹೇಳ್ತೀವಿ, ಜಾಸ್ತಿ ಇದ್ದರೆ ಸ್ಯಾಂಪಲ್ ಫೇಲ್ ಅಂತ ಹೇಳ್ತೀವಿ. ಈಗ ನಾನು ಹೇಳಿದ ಪ್ರಿನ್ಸಿಪಲ್ ಜನರಲ್ ಆಗಿ ಎಷ್ಟೊಂದು ಲಿಮಿಟ್ ಟೆಸ್ಟಿಗೆ ಬರುತ್ತೆ, ಬರೀ ಸಲ್ಫೇಟಿಗೆ ಒಂದಕ್ಕೆ ಅಲ್ಲ. ಸೊ ಇಲ್ಲಿ ನೀವು ಕ್ಲೋರೈಡ್ನ ತಗೊಂಡ್ರೂ ಕೂಡ ಅದೇ ಇರುತ್ತೆ. ಓಕೆ, ಸೊ ಕ್ಲೋರೈಡ್ ಅನ್ನೋ ಇಂಪ್ಯೂರಿಟಿ ನಿಮ್ಮ ಪ್ರಾಡಕ್ಟ್ ಒಳಗಡೆ ಇದ್ದಾಗ ನೀವು ಸಿಲ್ವರ್ ನೈಟ್ರೇಟ್ ಹಾಕ್ತೀರಿ, ಅದ್ರ ಜೊತೆಗೆ ನೈಟ್ರಿಕ್ ಆ್ಯಸಿಡ್, ಡೈಲ್ಯೂಟೆಡ್ ನೈಟ್ರಿಕ್ ಆ್ಯಸಿಡ್ ಕೂಡ ಹಾಕ್ತೀವಿ. ಇನ್ ಕೇಸ್ ಕ್ಲೋರೈಡ್ ಅಯಾನ್ಸ್ ಇದ್ದರೆ ನಿಮಗೆ ಸಿಲ್ವರ್ ಕ್ಲೋರೈಡ್ ಅಯಾನ್ಸು ಪ್ರೆಸಿಪಿಟೇಟ್ ಆಗುತ್ತೆ. ಅದು ಕೂಡ ವೈಟ್ ಟಬಿಡಿಟಿ, ಮಜ್ಜಿಗೆ ಥರ, ಮಿಲ್ಕ್ ಥರ ಕಾಣಿಸ್ತಾ ಇರುತ್ತೆ ನಿಮಗೆ. ಅದು ಸ್ಟ್ಯಾಂಡರ್ಡ್ಗಿಂತ ಸ್ಟ್ರಾಂಗ್ ಆಗಿದ್ದರೆ ಸ್ಯಾಂಪಲ್ ಫೇಲ್ ಆಗುತ್ತೆ, ಸ್ಟ್ಯಾಂಡರ್ಡ್ಗಿಂತ ವೀಕ್ ಆಗಿ ಅಂದರೆ ಲೆಸ್ ಇಂಟೆನ್ಸ್ ಆಗಿದ್ದರೆ ಅದು ಸ್ಯಾಂಪಲ್ಲು ಪಾಸ್ ಅಂತ ಹೇಳ್ಬೋದು. ಇಷ್ಟನ್ನು ಜನರಲ್ ಆಗಿ ತಲೆಲಿಟ್ಕೊಳ್ಳಿ. ಸ್ವಲ್ಪ ಓನಾಗಿ ಬರೆಯೋದನ್ನು ನೀವು ಅಲ್ಲಿ ಪ್ರಯೋಗ ಮಾಡಬೇಕಾಗುತ್ತೆ. ಓಕೆ, ಇದು ಅರ್ಥ ಮಾಡ್ಕೊಂಡು ಯು ಕ್ಯಾನ್ ರೈಟ್. ಆ್ಯಂಡ್ ನಾವು ಇಲ್ಲಿ ಹೆಂಗೆ ಪಾಯಿಂಟ್ ವೈಸ್ ಕೊಟ್ಟಿದ್ದೀವಿ ಇದೇ ರೀತಿ ಪಾಯಿಂಟ್ ವೈಸೇ ಬರೀರಿ. ಯಾರು ಕರೆಕ್ಷನ್ ಮಾಡುವಾಗ ಅಲ್ಲಿ ಪ್ಯಾರಾಗ್ರಾಫ್ ಬರೆದಿರೋದನ್ನೆಲ್ಲ ಓದ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇರೋದಿಲ್ಲ. ಇಫ್ ಯು ರೈಟ್ ಇನ್ ಬುಲೆಟ್ ಪಾಯಿಂಟ್ಸ್, ಒಂದು ಲೈನ್ ಬಿಡಿಬೇಕಾದ್ರೆ ಮಧ್ಯದಲ್ಲಿ ತೊಂದರೆ ಇಲ್ಲ. ಸೊ ಇಟ್ ಶುಡ್ ಲುಕ್ ನೀಟ್. ಓಕೆ, ಇಲ್ಲಿ ಒಂದೊಂದೇ ಪಾಯಿಂಟ್ನ ನೀವು ಬರೆದು ರಿಯಾಕ್ಷನ್ನ ಬರೆದು ಸಾಕಾಗುತ್ತೆ. ಸೊ ಅಲ್ಟಿಮೇಟ್ಲಿ ನಿಮ್ಮ ಆನ್ಸರ್ನ ಕ್ವಾಂಟಿಟಿ ಡಿಸೈಡ್ ಆಗೋದು ಕ್ವಶನ್ನು 3 ಮಾರ್ಕ್ ಕೇಳಿದಾರಾ, 5 ಮಾರ್ಕ್ ಕೇಳಿದಾರಾ, ಅಥವಾ ಫುಲ್ ಎಕ್ಸ್ಪ್ಲನೇಷನ್ ಜಾಸ್ತಿ ಕೇಳಿದಾರಾ. ಗಿವ್ ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅಂತ ಕೇಳ್ಬೋದು, ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಅಂತ ಹೇಳ್ಬೋದು. ಆವಾಗ ನೀವು ಸುಮಾರು ವಿಚಾರಗಳನ್ನ ಇಲ್ಲಿ ಸೇರಿಸ್ಬೇಕಾಗುತ್ತೆ. ಈವನ್ ನೋಟ್ ಅಂತ ನಾವು ಏನೇನು ಕೊಟ್ಟಿರ್ತೀವಿ ಅದನ್ನು ಕೂಡ ಸೇರಿಸ್ಬೇಕಾಗುತ್ತೆ. ಓಕೆ, ಮೇ ಬಿ ದೇ ಮೈಟ್ ಆಸ್ಕ್ ಯು ಟು ರೈಟ್ ಬೋತ್ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೀಜರ್ ಅಂತ ಹೇಳಿ. ಸೊ ಈ ಲಿಮಿಟ್ ಟೆಸ್ಟ್ಗಳಲ್ಲಿ ನಾನು ನಿಮಗೆ ಹೇಳೋದೇನೆಂದರೆ, ಪ್ರಿನ್ಸಿಪಲ್ ಜೊತೆ ಪ್ರೊಸೀಜರ್ನ ಸಪ್ರೇಟಾಗಿ ಇದಿಷ್ಟು ಓದೋದು ಬೇಕಾಗಲ್ಲ. ನಾವು ಇಲ್ಲಿ ಏನೇನು ಹಾಕ್ತೀವಿ ಅದನ್ನೆಲ್ಲ ಸುಮ್ಮನೆ ಬರೆದ್ಬಿಡಿ ಆನ್ಸರ್ ಪೇಪರಲ್ಲಿ. 2 ನೆಸರ್ ಸಿಲಿಂಡರ್ ತಗೊಳ್ಳಿ, ಒಂದರಲ್ಲಿ ಸ್ಟ್ಯಾಂಡರ್ಡ್ ತಗೊಳ್ಳಿ, ಒಂದರಲ್ಲಿ ಸ್ಯಾಂಪಲ್ ತಗೊಳ್ಳಿ, ಎರಡನ್ನೂ ಲೇಬಲ್ ಮಾಡಿ, ಎರಡರಲ್ಲೂ ಕೂಡ ನೀವು ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ನ ಹಾಕಿ, ಎರಡರಲ್ಲಿ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ನ ಹಾಕಿ. ಓಕೆ, ಆ್ಯಂಡ್ ಅದರಲ್ಲಿ ಒಂದು ಮಾರ್ಕ್ ಇರುತ್ತೆ ಮೇಲ್ಗಡೆ, ಅಲ್ಲಿವರೆಗೂ ನೀರು ತುಂಬಿಬಿಟ್ಟು ಅಪ್ ಟು ದ ಮಾರ್ಕ್ ಅದನ್ನು ಮೇಂಟೈನ್ ಮಾಡಿ, ಸ್ವಲ್ಪ ಟೈಮ್ ಕೊಡಿ. ಅದಾದಮೇಲೆ ಟಬಿಡಿಟಿನ ಕಂಪೇರ್ ಮಾಡಿ, ಸ್ಯಾಂಪಲ್ನ ತಗೊಂಡೋಗಿ ಸ್ಟ್ಯಾಂಡರ್ಡ್ ಜೊತೆಗೆ ಕಂಪೇರ್ ಮಾಡಿ. ಸೇಮ್ ಎಲ್ಲ ಕಡೆ ಇರುತ್ತೆ. ನಾವು ಪ್ರಿನ್ಸಿಪಲ್ಗೆ ಹೇಳಿದಂಥ ಬೇಸಿಕ್ ಪ್ರಿನ್ಸಿಪಲ್ ನಾನು ಕೊಟ್ಟಿರೋವಂಥದ್ದು ಅದು ಎಲ್ಲ ಕಡೆ ಸೇಮ್ ಇದೆ. ಜಸ್ಟ್ ರಿಯಾಕ್ಷನ್ ಬೇರೆ ಆಗುತ್ತೆ, ಬಿಕಾಸ್ ಕೆಮಿಕಲ್ಸ್ ಬೇರೆ ಬೇರೆದಿರುತ್ತೆ, ಇಷ್ಟೇ ಇದರಲ್ಲಿ. ಓಕೆ, ಸೊ ಸಮ್ ಪೀಪಲ್ ಹು ಹ್ಯಾವ್ ಆಲ್ರೆಡಿ ಟ್ರೈಡ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೀಪ್ರೊಡ್ಯೂಸ್ ದೀಸ್ ಥಿಂಗ್ಸ್, ನಿಮಗೆ ನಾನು ಇವಾಗ ಹೇಳ್ತಾ ಇರೋದು ಅದು ಕಷ್ಟ ಅಂತ ಅನಿಸ್ತಾ ಇರಲ್ಲ. ಫಸ್ಟ್ ಟೈಮ್ ಯಾರಾದರೂ ಇವಾಗ ನಾನು ಓದ್ತೇನಪ್ಪ ಅಂತ ಸ್ಟಾರ್ಟ್ ಮಾಡ್ತಾ ಇರೋವಂಥ ಸೋಲ್ಜರ್ಸ್, ದ ಬ್ರೇವ್ ಸೋಲ್ಜರ್ಸ್, ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಐ ಥಿಂಕ್ ದಿಸ್ ವಿಡಿಯೋ ಈಸ್ ಆಲ್ಸೋ ಹೆಲ್ಪಿಂಗ್ ಯು. ಇದಕ್ಕಿಂತ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೈಹರ್ಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅಂದರೆ ದಯವಿಟ್ಟು ಬೈಹರ್ಟ್ ಮಾಡಿ. ಇಲ್ಲ ಅಂದರೆ ನನಗೆ ಹೇಳ್ದಂಗೆ ಸ್ವಲ್ಪ ಎಫರ್ಟ್ ಹಾಕಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಆಲ್ರೈಟ್, ಸೊ ಪ್ರತಿಯೊಂದನ್ನು ಫುಲ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ 2 ಅವರ್ 3 ಅವರ್ ವಿಡಿಯೋ ಆಗೋಗ್ಬಿಡುತ್ತೆ ಇದು. ಹೋಪ್ ದಿಸ್ ಇಸ್ ಹೆಲ್ಪಿಂಗ್ ಯು. ಸೈನಿಂಗ್ ಆಫ್. ಥ್ಯಾಂಕ್ ಯು.